ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮ್ಯಾನದರ್ ನ್ಯೂ ವ್ಲಾಗ್. ಇವತ್ತು ನನ್ನೊಂದು ಪಾರ್ಸಲ್ ಇತ್ತು, ನಿನ್ನೆ ನಮ್ಮ ಮನೆಗಿಲ್ಲ ಆಗಿತ್ತು. ಸೊ ಒಂದು ಪಾರ್ಸಲ್ ಬಂದಿತ್ತಾ. ನಾನು ಮೋಸ್ಟ್ಲಿ ಅಡ್ಮಿಷನ್ ಹೋಗಿದೆ ಅನಿಸ್ತು. ಅಡ್ಮಿಷನ್ ಹಾಕಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಂತಕ್ಕಂತೆ ಮಳೆ ಅಂದರೆ ಯಾವ ನಮೂನಿ ಮಳೆ ಇತ್ತು ಅಂದರೆ ಸಾಯಿಲಿ ಯಪ್ಪ, ಮೈಯೆಲ್ಲ ಒದ್ದೆಯಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಒದ್ದೆ ಹಾಕೊಂಡು ಬಾಕಿ ಇತ್ತು, ಆ ಥರ ಮಳೆ ಇತ್ತು. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತೊತ್ತಿಗೆ ಅಡ್ಮಿಷನ್ ಮಾಡೋದಿತ್ತಲ್ಲ, ಅಡ್ಮಿಷನ್ ಅಂತೇವೇ ಅಡ್ಮಿಷನ್ಗೆ ಒಂದು ಕಾಲ್ ಮಾಡಿದ್ದೆ. ಸೊ ಅದು ನಾನು ತಗೊಳ್ಳಾಯ್ತು ಪಾರ್ಸಲ್. ಆ ಪಾರ್ಸಲು ನಮ್ಮ ಊರಲ್ಲಿ ದೇವಸ್ಥಾನ ಹತ್ರ ಒಂದು ಅಂಗಡಿ ಇತ್ತು, ಅಲ್ಲಿ ಕೊಟ್ಟಿಗೆ ಹೋಗಿ ನಾನು ಪೇಮೆಂಟ್ ಮಾಡಿದ್ದೀನಿ. ಸೊ ಅದು ತರೋಕ್ಕೋಗ್ತೀನಿ. ತಗೋಬಪ್ಪ ಪಾರ್ಸಲ್ ಎಂತಂದು ಕಡೆ ತೋರಿಸ್ತೀನಿ ಅಂತ. ಸೊ ಬನ್ನಿ, ಮೊದಲು ನೀವು ಹೊಸ ಚಪ್ಪಲ್ ಹಾಕಿ ಮನೆ ತಗೋ ಒಂದು ಚಪ್ಪಲ್. ಬಾಗಿಲು ಕಂಫರ್ಟೇಬಲ್ ಅದ, ಅಷ್ಟು ಪ್ರಾಬ್ಲಮ್ ಅಂತ. ಬಟ್ ಮಳೆಗಾಲ ಹಾಕೋರು ಆಗ್ಲಿನೇ ಸರಿ, ನಾ ಎಂತಕ್ಕವ್ರು ತಗೊಂಡು ಅನಿಸ್ತೀವಿ, ಕಾಲೆಲ್ಲ ಹೋಯ್ತು. ಮಳೆ ಮಾತ್ರ ಸಿಕ್ಕಾಪಟ್ಟದೆ. ಅದೇ ಸಣ್ಣ ಪುರ್ಸಿ ಮಾಡಿ ಹಿಡ್ದು ನಮಗಂತೂ ಬಿಡುಗಡೆ ಇಲ್ಲ. ಮೊನ್ನಾಗೇನೆ ಹಿಡ್ದಿರ್ಬೇಕು. ನಿನ್ನಾಗಿಂದ ಒಂದನೇ ಯಾರಿಗೆ ಇಟ್ಟುಕಾಗೋದಿಲ್ಲ, ನಾವೇನು ಮಾಡಿ ಬತ್ತು. ನಾವು ವಾಲಿಬಾಲ್ ಆಡ್ತಿದ್ದಾರೆ ಹೈಸ್ಕೂಲ್ ಹತ್ರ. ವಾಲಿಬಾಲ್ ಆಡೋಕೆ ಯಾರು ಜನ ಇದೆ. ಒಂದು 10 ನಿಮಿಷ ಗ್ಯಾಪ್ ಇಟ್ಟಿದ್ದಾನೆ ಮಳೆ. ನಾವು ಪಟ ಹೋಗಿ ನಡ್ಕಟ್ದಂಗೆ ಮಳೆ ಬಂತು. ಒಳಗೆ ಹೋದ್ರು, ಮತ್ತೆ ಶಾಲೆ ಹತ್ರ ಹೋದ್ರೆ, ಹೈಸ್ಕೂಲ್ ಹತ್ರ ಆಡ್ತೀರ. ಮತ್ತು ಹಾಗೆ ಶಾಲೆ ಹತ್ರ ಹೋದ್ರೆ ಸ್ವಲ್ಪ ಕಮ್ಮಿ ಆಯ್ತು ಅಂದ್ಕೊಂಡು ಅಡುಗೆ ಹೋದ್ರು, ಮತ್ತೆ ಒಬ್ಬರು ತಗೊಂಡು ಮತ್ತೆ ಮಳೆ ಬಂತು. ಹಿಂಗೆ ಆಯ್ತಿತ್ತು. ಸೊ ನಾವು ಮಳೆ ನಿಲ್ಲುವುದಿಲ್ಲ ಅಂದ್ಕೊಂಡು ಹೋದ್ ಹಂಗೆ ಆಡ್ಕೊಂಡು ಮಳೆಗೆ ಮಳೆಗೆ 5 ಜನ 4 ಜನ ಇದೆ. 4 ಜನ ಇದೆ ಮೋಸ್ಟ್ಲಿ. ಆದಷ್ಟು ಅವರು 4 ಜನ ಆಡ್ಕೊಂಡು ಒಂದು ಟೀಮ್ 4 ಮತ್ತೊಂದು ಟೀಮ್ 4 ಮಳ್ಳೆ ಆಡ್ಕೊಂಡು ಹಾಗೆ ಮಳೆ ಬಂದರು. ಮಳೆ ಎಂತ ಸಾಯಿಲಿ, ಬೇರೆ ಮಳೆ ಶುರು ಆಗೋದಂದ್ರೆ ತಗ್ಗೇ ಬಿಡ್ತು ಮಳೆ. ನಿನ್ನಾಗಿಡಿ ಒಂದನೇ ಗ್ಯಾಪ್ ಇಲ್ಲ, ಬರ್ತದೆ. ಒಂದು 5 ನಿಮಿಷ ಗ್ಯಾಪ್ ಕೊಡ್ತದೆ, ಪಟ್ಟ. ಬನ್ನಿ ಪಾರ್ಸಲ್ ತಗಪ್ಪ. ಸೊ ಈಗ ತಗೊಂಡು ಮನೆ ಹತ್ರ ಹೋಗಿ ತೋರಿಸ್ತೆ ಅಂತ ಪಾರ್ಸಲ್ ಅಂತ. ಅದಿನ ನಾವು ಒಂದು ವ್ಲಾಗ್ ಮಾಡಿದ್ನ, ಆ ವ್ಲಾಗ್ ಆಗೋದು ಅಂದ್ಕೊಂಡಿದ್ದೆ. ಒನ್ ಡೇ ಫುಲ್ ವೇಸ್ಟ್ ಆಯಿತು ಒಂದು ವ್ಲಾಗ್. ನನಗಂತೂ ಎಂತ ಹೇಳ್ಬೇಕಂದ್ರೆ ಗೊತ್ತಿಲ್ಲ. ಆ ವ್ಲಾಗು ಮಾಡಿದ್ದೆ ನಾನು ಆ್ಯಕ್ಚುಲಿ, ಮಾಡಿ ಎಲ್ಲ ಮುಗ್ದಾಗಿತ್ತ. ಅದು ಆ್ಯಕ್ಚುಲಿ ಮೈಗೆ ಹಾಕೊಂಡಿದ್ದೆ, ಮಾತಾಡ್ಕೊಂಡು ಹೋಗಿದ್ದೆ. ನಂಗೆ ಎನ್ಸ್ಕೊಂಡ್ರೆ ನಿನ್ನೆ ಎಡಿಟ್ ಮಾಡೋಕೆ ಕೂತ್ನ. ಎಡಿಟ್ ಮಾಡುವ ಅಂತ ಇವತ್ತು ಹಾಕುವ ಅಂದ್ಕೊಂಡು ಎಡಿಟ್ ಮಾಡೋಕೆ ಕೂತ್ಕೊಂಡು. ಬಟ್ ಎಂತ ಆಯ್ತಂದ್ರೆ ಒಂದು ಹನಿ ವಾಯ್ಸ್ ಕೇಳಿಸ್ತಿಲ್ಲ ಮೈಕಲ್ಲಿ, ಮಾತಾಡೋದೇ ಕೇಳಿಸ್ತಿಲ್ಲ. ಲಿಪ್ಸಿಂಗ್ ಮಾತ್ರ ಅದಕ್ಕೆ ವಾಯ್ಸ್ ಓವರ್ ಮಾಡೋಕೊಂದು ನಂಗೆ ಸಾಧ್ಯ ಇಲ್ಲ. ಎಂತೆಂಥ ಮಾತಾಡಿ ಅಂದ್ರೆ ನೆನಪಾಗ್ತದೆ. ವಾಯ್ಸ್ ಓವರ್ ಕೊಡು ಅಂದರೆ ಎಂತೆಂಥ ಮಾತಾಡಿ ಅಂತ ನೆನಪಿಲ್ಲ. ಸೊ ಅದಕ್ಕೆ ನಾನು ಮಾಡೋಕೆ ಅಲ್ಲಿ, ಅದಕ್ಕೆ ಆ ವಿಡಿಯೋನ ಡಿಲೀಟ್ ಮಾಡಿದೆ. ಮೋಸ್ಟ್ಲಿ ಒಂದು 2 ಅವರ್ 2-3 ತಾಸು ವೀಡಿಯೋ ಆಗಿರ್ಬೋದು ಮೋಸ್ಟ್ಲಿ. ಅದನ್ನೆಲ್ಲ ಕಟ್ ಮಾಡಬೇಕು, ಎಡಿಟ್ ಮಾಡಿ ಹಾಕ್ಬೋದಿತ್ತು. ಬಟ್ ಎಂತ ಮಾಡೋದು, ನಸೀಬಿಲ್ಲ. ಅದಕ್ಕೆ ಅದು ವೀಡಿಯೋನೇ ಆಗಿಲ್ಲ, ಅಂದರೆ ರೆಕಾರ್ಡೇ ಆಗಿಲ್ಲ ವಾಯ್ಸು. ಆ ಮೈಕು ರೆಫರ್ ಮಾಡೋದು ಬ್ಯಾಡ್ ಅಂತ ಗೊತ್ತಿಲ್ಲ ನನಗೆ. ಅದು ಎಂತ ಐತೆ ಅಂತ ಸಡನ್ನಾಗಿ ಹಂಗೆ ಆಗ್ತಾ ಉಂಟು. ಒಂದು ಸ್ವಲ್ಪ ಹೊತ್ತು ಕೇಳಿಸ್ತದೆ, ಕಡೆ ಕೇಳಿಸೋದಿಲ್ಲ. ನಿಮ್ಗೆ ಎಂಥರ ಪ್ರಾಬ್ಲಮ್ ಅಂತ ಅದನ್ನಂತ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ. ಅಷ್ಟೇ, ವೇಸ್ಟ್ ಆಫ್ ಮನಿ. 1500 ಕೊಟ್ಟು ವೇಸ್ಟ್ ಆಯ್ತದ. ಸ್ವಲ್ಪ ದಿನದಂಗೆ ಇಲ್ಲೂ ಕ್ಯಾರಿ ಆದದ ಅವಲಂತೆ. ನಮ್ಮ ನೀರು ತುಂಬ್ಕೊಂಡು ಮನೆ ಹತ್ರ ಬಂದೆ. ಮನೆ ಹತ್ರ ಹೋಗಿ ರಿವೀಲ್ ಮಾಡಬೇಕಂತ ಅಂತಂದು ಈಗ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಬನ್ನಿ ಪಾಪ ಮನೆ ಹತ್ರ ಎಂತಂದು ಕಾಮ್. ಸೊ ಈಗ ಮನೆ ಹತ್ರ ಬಂದು ತಗೊಂಡೆ ಅಂತೇಳ ಇದನ್ನ ರಿವೀಲ್ ಮಾಡೋ ಅಂತ ಬಿಚ್ಚು ಓಪನ್ ಮಾಡೋದು. ಹಾಗೆ 2 ನಿಮಿಷ. ಅಂದರೆ ಈ ಮಳೆಗಾಲದಾಗೆಲ್ಲ ಕಾಟನ್ ಪ್ಯಾಂಟ್ ಹಾಕೋದಿಲ್ಲ, ಪ್ಯಾಂಟ್ ಹಚ್ಚಿದೆ. ಹಾಕಮ್ಮ ಇಲ್ಲ ಏನಿಲ್ಲ, ಪ್ಯಾಂಟ್ ಒಂದು ಸೈಡ್ ಹೋಗೋದು ಒಳ್ಳೆ ಪ್ಯಾಂಟ್. ನಿಮ್ಮ ಪ್ರಕಾರ ಒಳ್ಳೆಯದನ್ನು ಮಾಡೋಣ, ಒಳ್ಳೆ ಅನ್ಕೊಂಡು ತರ್ಸೋಣ. ಗೊತ್ತಿಲ್ಲ ನಿಮಗೆ, ನೋಡೋಂಥರ ಟ್ರೈ ಮಾಡಿ. ಚಲೋ ಹಾಕೊಂಡು ಪ್ಯಾಂಟ್. ಸೊ ಈಗ ಹಾಕೋಣ ಈ ಪ್ಯಾಂಟ್ನ. ಇದೇ ಪ್ಯಾಂಟು ನೋಡಿ, ಇದು ಬ್ಯಾಕ್ ಸೈಡ್ ಪ್ಯಾಂಟ್ ಅಂದರೆ, ಇದು ಫ್ರಂಟ್, ಇದು ಸೈಡ್ ಲುಕ್ ಇದೆ. ನಿಮ್ಮ ಕಾಲದ ಮುಖ್ಯ ಕಮೆಂಟ್ ಮಾಡಿ. ಇದು ಕಡೆಗೆ ಅಡ್ಜಸ್ಟ್ಮೆಂಟ್ ಹುಡ್ದಾರ ಅಂತ ಬಳಿ ಕಡೆ
ಬೇರೆ ಅಂಗಿ ಮೇಲೆ ಒಳ್ಳೆ ಕಾಣ್ಬೋದು ನನ್ನ ಪ್ರಕಾರ. ಕಂಫರ್ಟೇಬಲ್ ಮಳೆಗಾಲಕ್ಕೆ ತೊಂದರೆ ಇಲ್ಲ ಅಂತ. ಮಳೆಗಾಲಕ್ಕೂ ತೊಂದರೆ ಇಲ್ಲ, ಸೆಕೆಗಾಲಕ್ಕೂ ತೊಂದರೆ. ಲೆಂತ್ ಒಳ್ಳೆ ಮಾಡಿಲ್ಲ, ಇಷ್ಟೇ ಇರ್ಬೋದು ಆ್ಯಕ್ಚುಲಿ. ಮಳೆಗಾಲ ಹಿಂಗೆ ಮಾಡಿಸ್ಬಿಟ್ರೆ ಆಯ್ತು, ಮೇಲೆ ಮಾತಾಡ ಆಗೋಯ್ತು. ಸೇಮ್ ಲೆಂತ್ ಬಂತು ಕಾಲಕ್ಕೆ. ಅದಕ್ಕೆ 300 ರೂಪಾಯಿ ಕೊಡ, 330 ಅಂತ 300 ರುಪೀಸ್ ಕೊಡ್ತೀನಿ. ಹಂಗೆ ಒಂದು ಕಮೆಂಟ್ ಮಾಡಿ. ಪ್ಯಾಂಟು ಇದು ನಾನು ಮೀಶೋದಾಗ ಆರ್ಡರ್ ಹಾಕಿ ಫ್ಲಿಪ್ಕಾರ್ಟಲ್ಲಿ 300 ರೂಪಾಯಿ ಸಿಗಲಿಲ್ಲ, ಜಾಸ್ತಿ ಇತ್ತು ಮೋಸ್ಟ್ಲಿ. ಅದಕ್ಕೆ ಮೀಶೋದಾಗ ಆರ್ಡರ್ ಹಾಕಿದೆ. ಇದ್ರ ಕಿಸಿ ಅಂತಂದರೆ ಕಿಸಿ ಜಿಪ್ ಇಲ್ವಾ, ಪ್ಯಾಂಟಾಗೆ ಮೊಬೈಲ್ ಹಾಕೊಂಡ್ಬರ್ಬೋದು, ಅಲ್ಲೊಂದು ಕಂಡು. ಹಾಂ ಡನ್. ಅದು ಬಿದ್ದವ್ರು ಹೇಳು ಅಂತಂದ್ರೆ ಗೊತ್ತಾಗೋದು. ಅಷ್ಟೇ ಈ ಪ್ಯಾಂಟು ಆ್ಯಕ್ಚುಲಿ ನಮ್ಮ ಮಳೆಗಾಲದಾಗ ಪ್ಯಾಂಟ್ ಇಲ್ಲ ಆಗಿತ್ತು. ಸೊ ಎಲ್ಲ ಜೀನ್ಸ್ ಪ್ಯಾಂಟು ಬ್ಯಾಗಿನೇ ಆಗಿತ್ತು. ಸೊ ಅದಕ್ಕೆ ಈ ಪ್ಯಾಂಟ್ ಒಂದು ಕಣ್ಣು ಆರ್ಡರ್ ಹಾಕೊಂಡು ಟೋಟಲ್ ಹಿಂಗಿದೆ 3 ಆಯ್ತು ಅಂತ ಪ್ಯಾಂಟ್. ಹಿಂಗಿದೆ ಅಂದರೆ ಅದು 3 ಲೈನ್ಸ್ ಪ್ಯಾಂಟ್ ಅಂದಿತ್ತು. ಸೊ ಅದನ್ನ 2 ಒಂದು ಪ್ಯಾಂಟ್ 3, ಮತ್ತೊಂದು ಕಾರ್ಗೋ ಟೈಪ್ 6 ಪಾಕೆಟ್ ಒಂದು 4 ಪಾಕೆಟ್ ಒಂದು ಉಂಟು. ಟೋಟಲ್ 4 ಪ್ಯಾಂಟ್ ಆಯಿತು ಮಳೆಗಾಲಕ್ಕೆ. ಸೊ ಕಂಫರ್ಟೇಬಲ್ ಉಂಟು, ತೊಂದರೆ ಇಲ್ಲ. ಮತ್ತು ಎಲ್ಲ ಔಟ್ಫಿಟ್ನೂ ಅದಕ್ಕೆ ಬ್ಲ್ಯಾಕ್ ಆಗಿರೋ ಕಾರಣ ಕ್ಯಾಶುವಲ್ ಲುಕ್ ಬರ್ತದೆ. ಸೊ ಅಷ್ಟೇ. ಮೊಬೈಲ್ ಹಾಕೋ ಜಿಪ್ ಒಂದಿಲ್ಲ ಅಂದ್ಬಿಟ್ರೆ, ಸೇಫ್ಟಿ ಇಲ್ಲ ಅಂದ್ಬಿಟ್ರೆ ಮತ್ತೆ ಎಂಥ ಪ್ರಾಬ್ಲಮ್ ಇಲ್ಲ. ಪ್ಯಾಂಟ್ ಒಳ್ಳೆಯದು. ಅವ್ರು ಹಾಕಿ ನೀವು ಬೇಕಾದ್ರೆ ನಾವಂಥವ್ರು ಹೀಗೆ ಔಟ್ಫಿಟ್ಟು ಗ್ಯಾಜೆಟ್ ಎಲ್ಲ ತೋರಿಸೋಣ ಎಂತಂದರೆ ಹೊರಗೆಲ್ಲ ಹೊರಗೆಲ್ಲ ಬ್ಲಾಗ್ ಹೋಗಿ ಬ್ಲಾಗ್ ಮಾಡೋಕ್ಕಾಗೋದಿಲ್ವ. ಸೊ ಅದಕ್ಕೆ ಮನೆಗೆ ಇಟ್ಕೊಂಡು ಏನೋ ಚೆನ್ನಾಗಿ ಊಟ ಮಾಡು, ನಮ್ಮ ಲೈಫಲ್ಲಿ ಆಗೋದು ತೋರಿಸು. ಇಟ್ಬಿಟ್ರೆ ಮತ್ತೆ ಎಂತ ಇಲ್ಲ, ಹೀಗೆ ಮನೆಗೆ ಇಟ್ಟು ಮೊಬೈಲ್ ಕಾಂತಿ, TV ಕಾಂತಿ ಇಡು ಅಷ್ಟೇ. ಈಗ ಬರೀ ಬಿಸಿಲು ಬಂದಿದೆ, ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ. ಯಾವ ಲೆಕ್ಕದ ಬಿಸಿಲು ಬಂದರೆ ನಂಗೆ ಗೊತ್ತಿಲ್ಲ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ನೋಡು ಎಂತ ಮಾಡೋಕ್ಕಾಯ್ತಂತೆ, ಎಂಥ ಪ್ಲ್ಯಾನ್ ಇಲ್ಲ. ಡೈಲಿ ಒಂದು ವ್ಲಾಗ್ ಮಾಡ್ತಿರೋ ಕಾರಣ ಏನು ಮಾಡ್ಬೇಕಂತ ಮೈಂಡ್ ಓಡೋದಿಲ್ಲ. ಸೊ ಮಾಡಲ್ಲ, ಏನಾದರೂ ಒಂದು ಇಂಟ್ರೆಸ್ಟಿಂಗಾಗಿ ಮಾಡು. ವೆಯ್ಟಿಂಗ್ ಏನು ತೋರಿಸಿ. ಹೆಚ್ಚು ನಮ್ಮ ಚೆಂಡಲ್ಲಿ ಕೊಟ್ಟು ಬಾಬು ಕಸ ಕೂತೋದು ಹಿಂದೂ ಸಮ್ಮೇಳ ಟೈಮ್ ನಮ್ಮ ಚೆಂಡೆಲ್ಲ ಕೊಟ್ಟಿದ್ದೀವಿ. ಹಿಂಗೆ ಹಾಕ್ಬೇಕು, ಹಿಂಗೆ ಹಾಕೊಂಡು ಚೆಂಡೆ ಬರ್ಸ್ಕೊಂತಿರ್ಬೇಕು. ಹಿಂಗೆ ಹಿಂಗೆ ಹಾಕೋದಾಗಿತ್ತಾ, ಹಿಂಗೆ ಹಾಕೊಂಡು ಚೆಂಡೆ ಬರ್ಸ್ತೀವಿ. ಹಿಂಗೆ ಕಾಣ್ತಂದು ಕಮೆಂಟ್ ಮಾಡಿಬಿಡಿ. ಇದು ಹೆಂಗೆ ಕಾಣ್ತಂದು ಕಮೆಂಟ್ ಮಾಡಿ. ಕಡಿಮೆ ಮತ್ತಂತ ಕಟ್ಟೆ ಇವತ್ತೇ ಎಂತ ಇಲ್ಲ, ಮನೆಗೆ ತಂದಟ್ಟೆ ಮನೆಗೆ ಎಂತ ಮಾಡೋದು. ಮಳೆಗಾಲದಲ್ಲಿ ಎಂತ ಮಾಡ್ಬೋದು. ಇಷ್ಟು ದಿನ ಮಳೆ ಆಗಿತ್ತು, ನಿನ್ನೆಗಿನ ಶುರು ಆಗೋದು. ನಿನ್ನೆ ಮಳೆ ಚೇಂಜ್ ಆಗೋದು, ಸಣ್ಣ ಕುರ್ಸಿ ಮಳೆ ಬಂದದ್ದು. ಸೊ ಅದಕ್ಕೆ ಅದೊಂದು ಇಟ್ಟಿ ಬಂತು, ಅದು ಹಾಕೊಂಡಿದ್ರೆ ಕ್ರಿಂಜ್ ಕಾಣಕ್ಕಾಗ್ತದೆ, ಗೌಡ್ರ ಮಕ್ಕಳು ಕಾಣಕ್ಕಾಗ್ತದೆ. ಅದಕ್ಕೆ ಇಟ್ಟು ಬಂದೆ. ಅಂತಂದರೆ ಅದೇ ಮಳೆ ಚೇಂಜ್ ಆಗೋದು, ಸಣ್ಣ ಕುರ್ಸಿ ಮಳೆ ಅವರು. ಈಗ ಮತ್ತೆ ಸದ್ಯ ಮಾರ್ಯ ಬಂತಲ್ಲ. ಸೊ ಅದಕ್ಕೆ ಮಳೆ ಚೇಂಜ್ ಆಗಿಲ್ಲ. ಸಣ್ಣ ಪುಸ್ತಕ ಮರೆ ಬರ್ತದೆ, ಮರೆ ಮುಗಿತಾನೆ ಸಣ್ಣ ಪೂಜೆ ಮಾಡಿ ಮುಗಿತು. ಸೊ ಅಷ್ಟೇ ಅಷ್ಟೇ ಮಾಡಿದ್ದೆ. ಸೊ ಈ ಪ್ಯಾಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ. ಎಲ್ಲರೂ ತಗೊಂಡ್ರೆ ನಾನೇ ಹಳಿಗಾದ್ಮೇಲೆ ತಗೊಂಡು ಈಗ ತಗೊಂಡು ಎಲ್ಲರಿಗೆ ಇರ್ತದೆ ನಾರ್ಮಲಾಗಿ ಪ್ಯಾಂಟ್. ಮೀಶೋದಾಗೆಲ್ಲ ಹಂಗಿವಲ್ಲ, ಈ ಇದು ಟ್ರೌಸರ್ಸ್ ಎಲ್ಲ ಆರ್ಡರ್ ಬರ್ತದೆ, ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಆರ್ಡರ್. ಹೀಗಿದೆ ಪ್ಯಾಂಟ್ ಬರ್ತದೆ, ರಾಸಿ ಪ್ಯಾಂಟ್. ಬಟ್ ಈ ಪ್ಯಾಂಟು ಅದು ಎಲ್ಲದು ಫ್ಯಾಬ್ರಿಕ್ಕು ಮೀಶೋದಾಗ ಎಲ್ಲ ಒಂದೇ ಥರ ಇರೋದಿಲ್ವ, ಬೇರೆ ಬೇರೆ ಅಂತ ಆಗಿರ್ತದೆ. ಸೊ ಅದಕ್ಕೆ ಯಾರಿಗಾದ್ರು ಬೇಕಾದ್ರೆ ಹೇಳಿ ತರಿಸ್ಕೊಡೋದಿಲ್ಲ, ಲಿಂಕ್ ಕಳಿಸ್ತಂತೆ ಅಷ್ಟೇ. ಹೇಳಿ ತರಿಸ್ಕೊಡೋದು, ನಾನು ದುಡ್ಡು ಕೊಡೋದು, ನೀವು ಕೊಡ್ಬೇಕಾಗ್ತದೆ ಅಷ್ಟೇ. ಇವತ್ತಿನ ಭಾಗದಲ್ಲಿ ಈ ಪ್ಯಾಂಟು ಬಂದಿತ್ತ, ನಿನ್ನೆ ಬಂದಿತ್ತು. ಸೊ ತರೋಕೆ ಹೋಗಿದ್ದು, ಅದು ಲಾಗ್ ಮಾಡೋಣ. ಮನೆ ಅಂತ ಇಲ್ಲ ಹೀಗಿದೆ ಯಾಕಂತ ಲಾಗ್ ಮಾಡೋದು ಮನೆ ಮಳೆಯಲ್ಲೆಲ್ಲ ಆಗೋದಿಲ್ಲ. ಸೊ ಇವತ್ತು ವ್ಲಾಗಲ್ಲಿ ಇಷ್ಟ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ಸಪೋರ್ಟ್ ಮಾಡಿ. ಮತ್ತು ಈ ಪ್ಯಾಂಟ್ ಲಿಂಕ್ ಬೇಕಾದರೆ ತಿಳಿಸಿ. ಈ ಪ್ಯಾಂಟ್ ಲಿಂಕ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೇನೆ. ಸೊ ನೆಕ್ಸ್ಟ್ ವ್ಲಾಗ್ ಸಿಗುವ. ತನಕ ಟಾಟಾ, ಬಾಯ್ ಬಾಯ್.